ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಪಲ್ಲಾಗಿ ಆಲೂ ಗೋಬಿ ಮಟರ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಬಿಸಿನೀರಿಗೆ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಿಡಿಸಿಟ್ಕೊಂಡಿರೋಂಥ ಗೋಬಿನ ನೀವು ಒಂದು 2 ನಿಮಿಷ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಕೊಂಡು ಇದನ್ನು ಬಿಟ್ಟು ಅದರಲ್ಲಿರೋ ಔಷಧಿ ಅಥವಾ ಹುಳ ಏನೇ ಇದ್ರೂ ಹೋಗುತ್ತೆ. ನಂತರ ಇನ್ನೊಂದು ಸ್ವಲ್ಪ ಬಿಸಿನೀರಿಗೆ ಒಂದು ಅರ್ಧ ಬಾಯ್ಲ್ ಮಾಡೋ ಆಲೂಗಡ್ಡೆನ ಕ್ಯೂಬ್ಸಾಗಿ ಹೆಚ್ಕೊಂಡು ಅರ್ಧ ಬಾಯ್ಲ್ ಮಾಡ್ಕೊಳ್ಳಿ. ನಂತರ ಎಣ್ಣೆ ಹಾಕಿ ಸ್ವಲ್ಪ ಪಾನಿಗೆ ಎಣ್ಣೆ ಹಾಕಿ ಜೀರಿಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಸ್ಟಾರ್ಟಿಂಗ್ಗೆ ಹಾಕ್ಕೊಂಬಿಟ್ರೆ ಏನು ಗೊತ್ತು, ಒಂಥರ ಪ್ಯಾನಿಗೆ ಅಂಟ್ಕೊಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಧ್ಯದಲ್ಲಿ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ. ನೆಕ್ಸ್ಟು ಈಗ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ನಾನೆಲ್ಲ ಮಸಾಲ ಮತ್ತು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಳತೆಗೆ ತಕ್ಕಂಗೆ, ಕ್ವಾಂಟಿಟಿಗೆ ತಕ್ಕಂಗೆ ನೀವು ಮಸಾಲೆಗಳನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು 3 ಜನಕ್ಕೆ ಆಗುವಷ್ಟು ಕರಿನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನಂತರ ಹಸಿ ಬಟಾಣಿನ ನಾನು ಹಾಕ್ಕೊಂಡಿರ್ತೀನಿ. ನಂತರ ಅರ್ಧಂಬರ್ಧ ಬೇಯಿಸ್ಕೊಂಡಿರುವಂಥ ಒಂದು ಆಲೂಗಡ್ಡೆನ ಸ್ವಲ್ಪ ದಪ್ಪಕ್ಕೆ ಕ್ಯೂಬ್ ಆಗಿ ಹೆಚ್ಕೊಳ್ಳಿ, ತುಂಬ ಸಣ್ಣದಾಗಿ ಹೆಚ್ಕೊಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಬಟಾಣಿ ಮತ್ತು ಆಲೂಗಡ್ಡೆ ಇನ್ನೊಂದು ಸ್ವಲ್ಪ ಬೇಯೋವರೆಗೂ ನೀವು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಒಂದು 2 ನಿಮಿಷ ಮುಚ್ಚಿಟ್ಕೊಳ್ಳಿ. ನಾನು ಗೋಡಂಬಿನ ನೆನಾಕೋದು ಮರೆತುಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಒಂದು ಬೇಗ ಆಗಲಿ ಅಂತ ನಾನು ನೆನಾಕಿ ಸ್ವಲ್ಪ ಗೋಡಂಬಿ ಮತ್ತು ಟೊಮೆಟೊನ ಗ್ರೇವಿ ಮಾಡ್ಕೊಂಡು ಹಾಕಿದ್ದೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬರಲಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೊನೆಗೆ ನೀವು ಗೋಬಿನ ಹಾಕೋಬೇಕು. ಸ್ಟಾರ್ಟಿಂಗಿಗೆ ಗೋಬಿ ಹಾಕ್ಕೊಂಡ್ರೆ ಪುಡಿ ಆಗಿಬಿಡುತ್ತೆ ತುಂಬ ಬೆಂದು. ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ಅದೇ ಹಬೆಯಲ್ಲಿ ಚೆನ್ನಾಗಿ ಅದು ಬೇಯ್ಕೊಳುತ್ತೆ ನೋಡಿ. ಈ ಥರ ಚೆನ್ನಾಗಿ ನೀರು ನಿಮಿಷ ಎಲ್ಲ ಹೀರ್ಕೊಂಡು 2 ನಿಮಿಷಕ್ಕೆ 10 ನಿಮಿಷದಲ್ಲಿ ನಿಮಗೆ ಇದು ಕರಿ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.